ಎದ್ದೇಳಿ ಸತ್ಯಕಾಮರೇ, ಎದ್ದೇಳಿ ಸತ್ಯಕಾಮರೇ, ಕರದಿಹ ಧ್ವನಿದೋ. ಎದ್ದೇಳಿ ಸತ್ಯಕಾಮರೇ, ಕರದಿಹ ಧ್ವನಿದೋ. ಭಾವತನ್ಮಯತೆಯಿಂದೆಳೆದೆ ತಂದಿತೆನ್ನ ಪ್ರಸಂಗ ಪ್ರಸಕ್ತದೊಳಗೆ. ಧ್ವನಿಯದೋ ಗುರುವಿನದೆ, ಧ್ವನಿಯದೋ ಗುರುವಿನದೆ, ಗುರುತಾದೊಡೆಯೊಳ್ ಸುತ್ತಮುತ್ತಲ ವೀಕ್ಷಿಸಿದೆನೋ ಸತ್ಯಕಾಮರಿವರಾರೆಂ ಚಿಕಿತದೊಳಗೆ. ವೀಕ್ಷಿಸಿದೆನೋ ಸುತ್ತಮುತ್ತಲೆಂ ವೀಕ್ಷಿಸಿದೆನೋ ಸತ್ಯಕಾಮರಿವರಾರೆಂ ಚಿಕಿತದೊಳಗೆ. ಎದ್ದೇಳಿ ಸತ್ಯಕಾಮರೇ, ಎದ್ದೇಳಿ. ಈ ಧ್ವನಿ ಬಂತು. ಇದು ನನ್ನ ಭಾವದಲ್ಲಿ ತನ್ಮಯತೆಯಲ್ಲಿ ಭೂಮಿ ಮೇಲೆ ಹೊರಳಾಡ್ತಿದ್ನಲ್ಲ, ಅದರಿಂದ ವಾಸ್ತವ ಪ್ರಸಂಗಕ್ಕೆ ನನ್ನ ವಾಪಸ್ಸು ಎಳೆದು ಕರೆತಂತು. ಈ ಧ್ವನಿಯೇನೋ ಗುರುವಿನದು, ಗುರುತಿಡ್ಬಿಟ್ಟೆ. ಆದರೆ ಸತ್ಯಕಾಮ ಎದ್ದೇಳಿ ಅಂದರೆ ಯಾರು ಸತ್ಯಕಾಮ ಇಲ್ಲಿ ಅಂತ ನಾನು ತಲೆ ಎತ್ತಿ ಸುತ್ತಮುತ್ತ ಎಲ್ಲ ಒಂದು ಆಶ್ಚರ್ಯಭರಿತನಾಗಿ ವೀಕ್ಷಣೆ ಮಾಡಿದೆ. ಯಾರು ಅಂತ ನನಗೆ ತಕ್ಷಣಕ್ಕೆ ಗೋಚರ ಆಗಲಿಲ್ಲ. ಧ್ವನಿಯೇನೋ ಗುರುವಿನದ್ದು. ಆದರೆ ಎದ್ದೇಳಿ ಸತ್ಯಕಾಮರೆಂದು ಯಾರು ಹೇಳ್ತಾ ಇದ್ದಾರೆ? ಅಲ್ಲಿ ನೋಡಿದ್ರೆ ಮರಳಲ್ಲಿ ಹೊರಳಾಡ್ತಿರೋವನು, ಮಣ್ಣಿನಲ್ಲಿ ಬಿದ್ದು ಒದ್ದಾಡ್ತಿರೋ ನಾನೊಬ್ಬ ಮಾತ್ರ, ಆ ಒಂದು ಭಾವೋದ್ವೇಗದಲ್ಲಿರುವ ನಾನೊಬ್ಬ ಮಾತ್ರ. ಇವರು ಯಾರಿಗೆ ಎದ್ದೇಳಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು? ನನಗೆ ಏನು ಗೊತ್ತಾಗಲಿಲ್ಲ ತಕ್ಷಣಕ್ಕೆ. ಮುಂಡನವಿರದ ಹುಲು ಕೇಶವಂ ನೋಡೆ ಸಂಬೋಧಿಸಿರುವರೆ ಅರಿಯದೊಡೆಗೆ ಗುರುವರನರಿದೆನ ಪ್ರಶ್ನಾರ್ಥಕದಿ ನಿಮ್ಮನೆಂ ಕುರಿತ ಸಂಬೋಧನವಿದೋ ಜಾಬಾಲಿಗಳೇ ಗುರುವರನರಿದೆನ್ನ ನೇತ್ರವಂ ದಿಟ್ಟಿಸೆ ಮಂದಹಾಸದಿ ಜಾಬಾಲಿಗಳ ಗುರುವರನರಿದನೆಲ್ಲ ನೇತ್ರವಂ ದಿಟ್ಟಿಸೆ ಮಂದಹಾಸದಿ. ಹಲವು ವರ್ಷಗಳಿಂದ ಮುಂಡನವೇ ಕಾಣದಂತಹ ಈ ನನ್ನ ಒಂದು ಹುಲುಸಾದ ಕೇಶರಾಶಿ, ಇದನ್ನು ನೋಡಿ ಗುರುಗಳಿಗೆ ನಾನು ಯಾರು ಅಂತ ಗೊತ್ತಾಗಿಲ್ಲ ಅನಿಸುತ್ತೆ. ಜೊತೆಗೆ ನಾನು ಬಾಲಕನಾಗಿ ಹೋಗಿದ್ದವನು ಈಗ ಯೌವನಕ್ಕೆ ಬಂದಿದ್ದೇನೆ. ಈ ಎಲ್ಲ ವಿಚಾರಗಳಿಂದ ಗುರುಗಳಿಗೆ ಗೊತ್ತಾಗಿಲ್ಲ ಅನ್ನೋ ಕಾರಣದಿಂದ ನಾನು ಪ್ರಶ್ನಾರ್ಥಕವಾಗಿ ಗುರುಗಳ ಮುಖದೆಡೆಗೆ ನಾನು ಸತ್ಯಕಾಮನಲ್ಲ, ನಾನು ಜಾಬಾಲಿ ಅನ್ನೋ ಒಂದು ಅರ್ಥದಿಂದ ನೋಡಿದೆ. ಆಗ ಅವರು ನಿಮ್ಮನ್ನೇ ಕುರಿತು ಸಂಬೋಧಿಸಿದ್ದು ಜಾಬಾಳಿಗಳೇ ಅಂತ ಬಹುವಚನದಿಂದ ನನ್ನ ಕಣ್ಣನ್ನು ದಿಟ್ಟವಾಗಿ ನೇರವಾಗಿ ನೋಡುತ್ತಾ ದಿಟ್ಟಿಸುತ್ತಾ ಮಂದಹಾಸದಿಂದ ಗುರುಗಳು ಪುನಃ ಹೇಳಿದರು. ಗುರುವಾಣಿಯ ನರಿಯ ದೊಡಗೆ ಅನುಮಾನಿಸಿದಳ್, ಗುರುವಾಣಿಯ ನರಿಯದೊಡಗೆಂದನುಮಾನಿಸಿದಳ್, ಸಂಜ್ಞೆಯಂ ಮಾಡಿದಳೆನಗೆಂ ಜಬಳೆ ಕ್ಷಣದೊಳಗೆ
ಕಣ್ಣಿನ ಚಿನೊಳಂ ಕ್ಷಣದೊಳ್ ಗುರುಪಾದ ಕಮಲವಂ ಸೇರಿದನೆಂದಾಗ ಆಶೀರ್ವದಿಸೆ ನೆನೆಸಿದರವರೆನ್ನ ಶಿರವ ಆಶೀರ್ವದಿಸೆ ನೆನೆಸಿದರವರೆನ್ನ ಶಿರವ ಅಶ್ರುತರ್ಪಣದೊಳೆ ಆ ಗುರುಗಳು ಹೇಳಿದ್ರು ನನಗೆ ಅರ್ಥವಾಗಲಿಲ್ಲ. ಆದರೂ ಅನುಮಾನ. ಆಗ ನನ್ನ ಅಮ್ಮನ ಮುಖ ನೋಡಿದೆ. ಅವಳ ಕಣ್ಣಂಚಿನಲ್ಲೇ ಸಂಜ್ಞೆ ಮಾಡಿದ್ಲು, ಏಯ್ ಇದೆಲ್ಲ ಸರಿಯಲ್ಲ, ಅವರು ನಿನಗೆ ಕರೀತಾ ಇರೋದು, ನಿನ್ನನ್ನೇ ಸಂಬೋಧಿಸ್ತಿರೋದು ಅಂತ ಕಣ್ಣಿನಲ್ಲೇ ಮಾತನಾಡಿದ್ಲು. ಅದು ಅರ್ಥವಾದ ತಕ್ಷಣ ನಾನು ಗುರುವಿನ ಪಾದ ಕಮಲಕ್ಕೆ ಹೋಗಿ ಸೇರಿಕೊಂಡ್ಬಿಟ್ಟೆ. ಅಲ್ಲಿ ನನ್ನ ತಲೆಯನ್ನು ಇಟ್ಟೆ. ಅವರು ತಮ್ಮ ಅಶ್ರುಗಳ ತರ್ಪಣದಿಂದ ನನ್ನ ಶಿರವನ್ನು ತೋಯಿಸಿಬಿಟ್ರು. ಅಂದರೆ ಅವರಿಗೂ ಕೂಡ ಅಷ್ಟು ಅತ್ಯಾನಂದವಾಗಿತ್ತು, ಇಂತಹ ಸಾಧನೆ ಮಾಡ್ಕೊಂಬಂದಿದ್ದಾನಲ್ಲ ಹುಡುಗ ಅಂತ. ಕರಗಳಿಂ ಭುಜವಂ ಪಿಡಿದೆತ್ತೆನ ನೆತ್ತಿಯ ಮೂಸೆ ತಬ್ಬಿದೊಳ ಗುರು ನಡೆಯಂ ಕಂಡೊಡೆ ಪುಳಕಿತ ನಮನ ಆನಂದದಿ ಪುಳಕಿತ ನಮನ ಆನಂದದಿ ಜಬಳ ನೇತ್ರಗಳಿಂದುದುರಿಹ ಮಣಿಭಾಷ್ಪಗಳಿಂ ನೆನೆದೊಡಗೆ ಉಕ್ಕಿತೆಲ್ನೊಳೆಂ ಕಟ್ಟಿಹ ಧಾರೆ ತಡೆ ಇರದ ನಿಟ್ಟಿನೊಳೆ ಉಕ್ಕಿತೆಲ್ನೊಳೆಂ ಕಟ್ಟಿಹ ಧಾರೆ ತಡೆ ಇರದ ನಿಟ್ಟಿನೊಳೆ ಗುರುಗಳು ತಮ್ಮ ಎರಡೂ ಕರಗಳಿಂದ ನನ್ನ ಭುಜವನ್ನು ಬಗ್ಗಿ ಹಿಡಿದು ನನ್ನನ್ನು ಮೇಲೆತ್ತಿದರು. ನನ್ನ ನೆತ್ತಿಯನ್ನು ಮೂಸಿದರು. ಸ್ವಂತ ಮಗನೇನೋ ಎನ್ನುವ ರೀತಿಯಲ್ಲಿ ನನ್ನನ್ನು ತಬ್ಬಿಕೊಂಡರು. ಈ ರೀತಿ ಮಾಡಿದಾಗ ನನ್ನ ಮನಸ್ಸು ಆನಂದದಿಂದ ಪುಳಕಿತವಾಯಿತು. ಯಾಕೆಂದರೆ ಗುರು ಆ ರೀತಿ ಮಾಡಿದ್ದು ಇದೇ ಮೊದಲು. ತಕ್ಷಣ ಅಮ್ಮನ ಮುಖ ನೋಡಿದೆ. ಅವಳ ಕಣ್ಣುಗಳಿಂದ ಮುತ್ತುಗಳು ಬಾಷ್ಪಗಳ ರೂಪದಲ್ಲಿ ಉದುರ್ತಾ ಇತ್ತು. ಇದೆಲ್ಲ ನೋಡ್ತಾ ನೋಡ್ತಾ ನನ್ನ ಎದೆಯಲ್ಲಿ ಕಟ್ಟಿದ್ದ ಭಾವ ಗೇಟ್ ತೆರೆದಂಗಾಗಿ ಧಾರೆ ತಡೆಯಿರದ ನಿಟ್ಟಿನಿಂದ ಪ್ರವಹಿಸಲಿಕ್ಕೆ ಶುರುವಾಯಿತು. ನಾಂ ನೇಂ ಕೃತಿಸಿದನೆಂ ಗುರುವರ ನಾಂ ನೇಂ ಕೃತಿಸಿದನೆಂ ಗುರುವರ ಸತ್ಯಕಾಮನೆಲ್ದನ ಗುರುತಿಸಿದರೆಂ ಅನುಮಾನವೆಂ ಕಾಡಿತೆನ್ನ ಎಡಬಿಡದಂ ಶ್ರುತಿ ಸ್ಮೃತಿಗಳ ನರಿಯದೊಳೆಂದಾವ ಪಾಂಡಿತ್ಯವಿರದೊಳ್ ಶ್ರುತಿ ಸ್ಮೃತಿಗಳ ನರಿಯದೊಳೆಂದಾವ ಪಾಂಡಿತ್ಯವಿರದೊಳ್ ಎನ್ನಲೇಂ ಕಂಡರೆ ದ್ವಂದ್ವ ಬೇಡಿತ್ತೋ ಮನದಾಳದು ಎನ್ನಲೇಂ ಕಂಡರೆ ದ್ವಂದ್ವ ಬೇಡಿತ್ತೋ ಮನದಾಳದು ಅಲ್ಲ, ನಾನು ಅಂಥ ಕೆಲಸ ಏನು ಮಾಡಿದ್ದೀನಿ, ಅಂಥ ಸಾಧನೆ ಏನು ಮಾಡಿಬಿಟ್ಟೆ ನಾನು
ಯಾಕೆಂದರೆ ಗುರುಗಳು ಸತ್ಯಕಾಮ ಅಂತ ನನ್ನನ್ನೇ ಕರೀತಾ ಇದ್ದಾರಲ್ಲ, ಏನು ನನ್ನ ಸಾಧನೆ ಅಂಥದ್ದು ನನಗೆ ಗೊತ್ತಾಗಲೇ ಇಲ್ಲ, ಅನುಮಾನ. ಯಾಕೆಂದರೆ ಗುರುಗಳ ಆಡುವ ಮಾತಿನ ಹಿಂದೆ ಏನೋ ಒಂದು ಪರಮೋದ್ದೇಶ ಇರ್ತದೆ, ಅದರ ಅರ್ಥ ಬಹಳ ಆಳವಾಗಿರ್ತದೆ. ಸುಮ್ಮನೆ ಬಾಯಿ ಮಾತಿಗೆ ಆಡುವವರಲ್ಲ, ಮುಖಸ್ಥಿತಿಗೆ ಮಾತನಾಡುವವರಲ್ಲ ಗುರುಗಳು. ಅವರು ಕೇವಲ ಸತ್ಯವನ್ನೇ ಆಡುವವರು. ಅವರ ಬಾಯಲ್ಲಿ ಸತ್ಯಕಾಮ ಅಂತ ನನ್ನನ್ನು ಕರೀತಾ ಇದ್ದಾರಲ್ಲ, ಏನಿದ್ರು ಇದರ ಹಿಂದೆ? ನನಗೆ ಶ್ರುತಿ ಗೊತ್ತೇ, ಸ್ಮೃತಿ ಗೊತ್ತೇ, ಅಥವಾ ಅದರ ಪಾಂಡಿತ್ಯ ಇದೆಯಾ? ಏನೂ ಇಲ್ಲ. ಇವರು ಏನಪ್ಪ ಕಂಡ್ರು ನನ್ನಲ್ಲಿ ಅಂಥದ್ದು? ನನ್ನ ಸತ್ಯಕಾಮ ಅಂತ ಕರೆಯುವಂತಹ ನನ್ನಲ್ಲಿ ಏನು ಕಂಡರು? ಈ ಒಂದು ಅನುಮಾನ, ದ್ವಂದ್ವ ನನ್ನ ಮನಸ್ಸಿನಲ್ಲಿ ಕೊರೆಯಲಿಕ್ಕೆ ಆರಂಭವಾಯಿತು. ಶಿಷ್ಯವೃಂದಕ್ಯಂ ಅರ್ಘ್ಯಪಾದ್ಯಗಳಂ ತರಲಾದೇಶಿಸೇ. ಶಿಷ್ಯವೃಂದಕ್ಯಂ ಅರ್ಘ್ಯಪಾದ್ಯಗಳಂ ತರಲಾದೇಶಿಸೇ. ಕೈ ಹಿಡಿದೆನ್ನ ಕರೆದೊಯ್ದನೋ ಗುರುವರನ ಪೀಠದೆಡೆಗೆ. ಅನುಭಾವಿಕರ ಸ್ಥಾನದಲೆನ್ನ ಆಸೀನರಾಗಂ ಪೇಳಿದ್ದನೆಂ ಕೇಳ್ದೊಡೆ. ಅನುಭಾವಿಕರ ಸ್ಥಾನದಲೆನ್ನ ಆಸೀನರಾಗಂ ಪೇಳಿದ್ದನೆಂ ಕೇಳ್ದೊಡೆ. ಅಯೋಮಯವೆನಿಸಿತೆಲವ್ಯಂ ಕ್ಷಣದೊಳೆ. ಇಲ್ಲಿ ಅರ್ಘ್ಯಪಾದ್ಯಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಗುರುಗಳು ಅಲ್ಲೇ ನೆರೆದಿದ್ದ ಶಿಷ್ಯರಿಗೆ ಆದೇಶ ಮಾಡಿದರು. ನನ್ನನ್ನು ಕೈ ಹಿಡಿದು, ಸಾಮಾನ್ಯವಾಗಿ ನಾನು ಹಿಂದೆ ನೋಡಿದ್ದಂತಹ ಯಾರಾದರೂ ಮಹಾನುಭಾವರು ಬಂದರೆ ಒಂದು ಪೀಠ ಇತ್ತು, ಅಲ್ಲಿ ಕೂರಿಸಿ ಅವರಿಗೆ ಪಾದಗಳನ್ನು ತೊಳೆದು ಅರ್ಘ್ಯ ಪಾದಗಳನ್ನು ಕೊಡ್ತಾಯಿದ್ರು. ಅಲ್ಲಿಗೆ ನನ್ನನ್ನು ಕರೆದು ಹೋದರು. ಅಂತಹ ಅನುಭಾವಿಕರ ಸ್ಥಾನಕ್ಕೆ ನನ್ನನ್ನು ಕೂತ್ಕೋ ಅಂತ ಹೇಳ್ತಿದ್ದಾರಲ್ಲಪ್ಪ, ಇದೇನಪ್ಪ ಇದು? ಎಲ್ಲ ನನಗೊಂಥರ ಅಯೋಮಯ, ಭಯ. ಏನಿದು ಅಂತ ಅಮ್ಮನ ಮುಖ ನೋಡ್ತೀನಿ, ಅಮ್ಮನ ಕಣ್ಣಲ್ಲೂ ಏನು ಭಾವನೆ ಇಲ್ಲ. ಅವಳು ಕೇವಲ ಒಂದು ಕಿರುನಗೆಯಿಂದ ಇದ್ದಾಳೆ, ಹೆಮ್ಮೆಯನ್ನು ಅವಳು ಅನುಭವ ಮಾಡ್ಕೋತಾ ಇದ್ದಾಳೆ. ಆದರೆ ನನಗೆ ಇದು ಒಂದೂ ಅರ್ಥವಾಗೋಲ್ದು, ಎಲ್ಲ ಅಯೋಮಯವಾದಂತಹ ಪರಿಸ್ಥಿತಿ. ಉಳಿದೀಪ ಸದರೊಡೆಗೆಂ ಜಬಳೆಯೋ. ಉಳಿದೀಪ ಸದರೊಡೆಗೆಂ ಜಬಳೆಯೋ. ಕರ ಮುಗಿದೆ ಭಕ್ತಿಯಿಂ ನಿಂತಿಹ ನಿಲುವ ನೋಡೆ. ಕನಸಿರಬಹುದೆಂ ಅನಿಸಿತೆನ್ನೊಳಗೆ. ಅರ್ಘ್ಯಪಾನಾದಿಗಳಂ ಸ್ವೀಕರಿಸಬೇಕೆಂ. ಅರ್ಘ್ಯಪಾನಾದಿಗಳಂ ಸ್ವೀಕರಿಸಬೇಕೆಂ. ತೂರಿ ಬಂದ ಧ್ವನಿಯ ಕೇಳೆ ವಾಸ್ತವ ಕಿಳಿದೆ ನಾನ್. ಎಚ್ಚರಿಕೆಯೊಳಗೆ ವಾಸ್ತವ ಕಿಳಿದೆ ನಾಂ. ಎಚ್ಚರಿಕೆಯೊಳಗೆ ಅಲ್ಲಿ ನೋಡ್ತೀನಿ, ಅಮ್ಮನೂ ಕೈ ಮುಕ್ಕೊಂಡು ಭಕ್ತಿಯಿಂದ ನಿಂತ್ಕೊಂಡಿದ್ದಾಳೆ. ಅಲ್ಲಿ ಉಳಿದಿದ್ದ ಆ ಆಶ್ರಮದ ಸದಸ್ಯರ ಜೊತೆಗೆ ಇದೇನು ಕನಸು ನಿಜವೋ ನನಗೊಂದೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ಅವಳ ಮಗ ಅಂತ ನನ್ನ ಎದುರುಗಡೆ ಕೈ ಮುಕ್ಕೊಂಡು ನಿಂತಿಯಾಳಲ್ಲ, ನನಗೆ ಕೈ ಮುಕ್ಕೊಂಡು ನಿಂತಿಯಾಳಲ್ಲ ಅಂತ ನನಗೆ ಮಾತಾಡಬೇಕು, ಮಾತಾಡಬಾರ್ದು, ಕೇಳಬಾರ್ದು ಒಂದೂ ಗೊತ್ತಾಗೋಲ್ದಂಥ ಪರಿಸ್ಥಿತಿ. ಇದು ನಿಜವಾಗಿ ನಡೀತಾ ಇದೆಯಾ ಅಥವಾ ಇದನ್ನು ಕನಸೋ ಒಂದೂ ಗೊತ್ತಾಗೋಲ್ದು. ಅರ್ಘ್ಯಪಾನಾದಿಗಳನ್ನು ಸ್ವೀಕರಿಸಬೇಕು. ಗುರುವಿನ ಮತ್ತೊಂದು ಧ್ವನಿ ತೂರಿ ಬಂತು. ಅದು ಒಂದು ರೀತಿಯ ನನಗೆ ಆಜ್ಞೆಯೇ. ನಾನು ತಕ್ಷಣ
ವಾಸ್ತವಕ್ಕೆ ಇಳಿದು ಬಂದೆ. ಏನೇನೋ ನಡೀತಾ ಇದೆ, ಇದಕ್ಕೆ ಅಡ್ಡಿ ಆಗದೇ ಇರೋ ಹಾಗೆ ನಡ್ಕೋಬೇಕು. ನನಗೆ ಅರ್ಥವಾಗದೇ ಇರಬಹುದು, ಗುರುಗಳ ಹಿಂದೆ ಏನೋ ಉದ್ದೇಶ ಇದೆ ಅವರ ಮನಸ್ಸಿನಲ್ಲಿ. ಹಾಗಾಗಿ ಎಚ್ಚರಿಕೆಯನ್ನು ನಡ್ಕೊಳ್ಳೋಣ ಅಂತ ನನಗೆ ಅನಿಸಿ ಅದೇ ರೀತಿ ಸುಮ್ಮನಾಗಿಬಿಟ್ಟೆ. ಇವುಗಳೊಳಾರ್ಥವೇನಂದರಿಯದೊಳ್ ಸಕಲವನೆಂ ಸೇವಿಸಿದೆನೋ. ಇವುಗಳೊಳಾರ್ಥವೇನೆಂದರಿಯದೊಳ್ ಸಕಲವನೆಂ ಸೇವಿಸಿದೆನೋ. ಗುರುವರ ನೆನಗೆ ನೀಡಿದೊಳ್ ಸೂಕ್ಷ್ಮ ಸೂಚ್ಯಂಕದ್ಯಂ. ನನಗರಿವಿನೊಳಗಿರದ ಸತ್ಯದ ಕಾಮವಿದು, ನನಗರಿವಿನೊಳಗಿರದ ಸತ್ಯದ ಕಾಮವಿದು. ನಾಮವೋ ಅನ್ಯತಾನ್ವರ್ಥವೋ ಅರಿಯದೆ ಕಸಿವಿಸಿಗೊಂಡೆನೋ. ಮನದೊಳದಿ ಅನ್ಯತಾನ್ವರ್ಥವೋ ಅರಿಯದೆ ಕಸಿವಿಸಿಗೊಂಡೆನೋ. ಮನದೊಳದಿ ಆ ಆ ಈಗ ನಡೀತಿದ್ದ ಘಟನೆಯ ಹಿಂದಿನ ಅರ್ಥ ಏನು, ಒಳ ಅರ್ಥ ಏನು ಒಂದೂ ಗೊತ್ತಾಗಲಿಲ್ಲ. ಆದರೂ ಗುರುಗಳ ಹೇಳಿದ ರೀತಿಯಲ್ಲಿ ಸುಮ್ಮನೆ ನಡ್ಕೊಂಡ್ಬಿಟ್ಟೆ. ಏಕೆ ಅವರ ಧ್ವನಿಯಲ್ಲೇ ಒಂದು ಆಜ್ಞೆ ರೂಪ ಇತ್ತು, ಆಜ್ಞೆಯ ಒಂದು ಸೂಚನೆ ಇತ್ತು. ಸುಮ್ಮನೆ ಹೇಳಷ್ಟು ಕೇಳಪ್ಪ ಅನ್ನೋ ರೀತಿಯಲ್ಲಿ ಒಂದು ಸೂಕ್ಷ್ಮವಾಗಿತ್ತು. ಹಾಗಾಗಿ ಸುಮ್ಮನೆ ಆರಂತಿ ನಡ್ಕೊಂಡೆ ನಾನು. ನನಗೇ ಗೊತ್ತಿಲ್ಲ ಈ ಸತ್ಯದ ಕಾಮ ಅದೇ ನನ್ನ ಹೆಸರೇ ಅಥವಾ ಅನ್ವರ್ಥವೋ, ನನಗೇನೂ ಗೊತ್ತಾಗಲಿಲ್ಲ. ನಮ್ಮ ಮಾಡಿದ ಕೆಲಸಕ್ಕೆ ಸತ್ಯಕಾಮ ಅಂತ ಕರಿತೀಯಾರೋ ಅಥವಾ ನನ್ನ ಹೆಸರನ್ನೇ ಸತ್ಯಕಾಮ ಅಂತ ಇಟ್ಬಿಟ್ರೋ ಒಂದೂ ಗೊತ್ತಾಗಲಿಲ್ಲ. ಎಲ್ಲ ಕಸಿಬಿಸಿ ಅಯೋಮಯ. ಆದರೂ ಗುರುಗಳ ಭಯಕ್ಕೆ ನಾನು ಸುಮ್ಮನೆ ಎಲ್ಲವನ್ನ ಸ್ವೀಕರಿಸಲಿಕ್ಕೆ ಆರಂಭ ಮಾಡಿದೆ. ಸರತಿಯಲೆರಗಿದರೆನ್ನ ಪಾದಕೆಂ ವಾಸಿಯರು, ಸರತಿಯಲೆರಗಿದರೆನ್ನ ಪಾದಕೆಂ ವಾಸಿಯರು. ಸಂಪ್ರದಾಯ ಅನುಭಾವಿಕದೊಳೆಂ ಸಾಧನ ಪಾತ್ರದಲೆನ್ನ ನಿರಿಸೆಂ. ಸಕಲರ ಭಯಭಕ್ತಿಯ ಗಮನಿಸೆ, ಸಕಲರ ಭಯಭಕ್ತಿಯ ಗಮನಿಸೆ. ಗುರು ನೋಡುತ್ತಿದ್ದರೆನ್ನನೆ ಗೆಲುವ ಮಂದಹಾಸದೊಳಗೆ ಸತ್ಯಂ ಜೊತೆಗಿರಿಸೆಂ. ಗುರು ನೋಡುತ್ತಿದ್ದರೆನ್ನನೆಂ, ಗುರು ನೋಡುತ್ತಿದ್ದರೆನ್ನನೆಂ ಗೆಲುವ ಮಂದಹಾಸದೊಳಗೆ ಸತಿಯಂ ಜೊತೆಗಿರಿಸಂ. ಆ ಸರತಿಯಲ್ಲಿ ಬಂದು ಒಬ್ಬೊಬ್ಬರಾಗಿ ನನ್ನ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದಾರೆ. ಅದು ಸಂಪ್ರದಾಯ. ನನಗೆ ತಿಳಿದಿತ್ತು, ಯಾರಾದರೂ ಒಬ್ಬರು ಸಾಧನೆ ಮಾಡಿರೋರು ಬಂದರೆ ನಮ್ಮ ಆಶ್ರಮಕ್ಕೆ ಈ ರೀತಿ ಪೀಠದಲ್ಲಿ ಕುಳ್ಳಿರಿಸಿ ಅರ್ಘ್ಯ ಪಾನಾದಿಗಳನ್ನು ನೀಡಿ ಅವರ ಪಾದಗಳನ್ನು ತೊಳೆದು ನಂತರ ಒಬ್ಬೊಬ್ಬರಾಗಿ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದದ್ದನ್ನು ನೋಡಿದ್ದೆ. ಅದೇ ರೀತಿ ನಡೀತಾ ಇದೆ. ನನಗೆ ಹೇಳಲಾರದ ಸಂಕೋಚ, ಯಾರಲ್ಲಿ ಹೇಳಿಕೊಳ್ಳೋದು. ಆದರೂ ಸುಮ್ಮನೆ ಕೂತಿದ್ದೆ. ಏನು ಆಶೀರ್ವಾದ ಮಾಡಬೇಕು ಅಂತಲೂ ಗೊತ್ತಾಗೋಲ್ದು. ಎಲ್ಲರ ಭಯ ಭಕ್ತಿ ಗಮನಿಸಿದೆ. ಇದನ್ನೇ ಗಮನಿಸ್ತಿದ್ದ ಗುರುಗಳು ಬಹಳ ಹೆಮ್ಮೆಯಿಂದ, ಜೊತೆಗೆ ಒಂದು ಮಂದಹಾಸ ಅವರ ತುಟಿಗಳಲ್ಲಿ, ನಾನೇ ಗೆದ್ದಿದ್ದೀನಿ, ಈ ಸಾಧನೆ ನಾನೇ ಮಾಡಿದ್ದೀನಿ ಅನ್ನುವಂತಹ ಒಂದು ಉತ್ಸಾಹ, ಮಂದಹಾಸ, ಹೆಮ್ಮೆ ಅವರ ಮುಖದಲ್ಲಿ ಕಾಣ್ತಾ ಇತ್ತು.
ಅವರ ಪಕ್ಕದಲ್ಲೇ ಅವರ ಪತ್ನಿಯನ್ನು ನಿಲ್ಲಿಸ್ಕೊಂಡು ಅವ್ರ ಮುಖ ನೋಡ್ತಾರೆ, ಒಂದು ಮಂದಹಾಸ ಬೀರ್ತಾರೆ. ಅದು ನನಗೆ ಅರ್ಥ ಆಗ್ತಿದ್ದು ಹೆಂಗೆ ಅಂದರೆ, ನೋಡೋ ಹೇಗೆ ಸಾಧನೆ ಮಾಡಿ ಬಂದಿದ್ದಾರೆ ನನ್ನ ಶಿಷ್ಯ ಅನ್ನೋ ಒಂದು ಗದ್ಗದಿತ ರೂಪ ನನಗೆ ಕಾಣಿಸ್ತಿತ್ತು. ನಾನು ಮನಸ್ಸಿನಲ್ಲೇ ಗದ್ಗದಿತನಾಗಿ ಬಿಟ್ಟಿದ್ದೆ. ಸತ್ಯಕಾಮರೇ ಶುಚಿರ್ಭೂತರಾಗೆ ಅನ್ನಪಾನಾದಿಗಳಂ ಸ್ವೀಕರಿಸೆ. ಸತ್ಯಕಾಮರೇ ಶುಚಿರ್ಭೂತರಾಗೆ ಅನ್ನಪಾನಾದಿಗಳಂ ಸ್ವೀಕರಿಸೆ. ವಿಶ್ರಮಿಸಬೇಕೋಯಮ ಕುಟೀರದೊಳೆ. ವಿಶ್ರಮಿಸಬೇಕೋ ಎಮ್ಮ ಕುಟೀರದೊಳೆ ಎಂಬುದ ಕೇಳ್ದೊಡೆ. ಬಿಡುಗಡೆ ಸಿಲುಕಿತೆ ಮೇಲೆದ್ದೆ ನಡೆದಿದ್ದೆ. ಅವರುಗಳೇ ತೋರಿದ ಕುಟೀರದೆಡೆಗೆ ಋಷಿ. ಸತ್ಯಕಾಮರೇ, ಶುಚಿರ್ಭೂತರಾಗಿ ಅನ್ನಪಾನಾದಿಗಳನ್ನು ಸ್ವೀಕರಿಸಿ ಕೊಂಚ ವಿಶ್ರಮಿಸಬೇಕು ನಿಮ್ಮ ಕುಟೀರದಲ್ಲಿ ಅಂತ ಗುರುಗಳು ಮತ್ತೊಂದು ಆಜ್ಞೆಯನ್ನು ಕೊಟ್ಟರು. ಬಾ, ಸದ್ಯ ಬಿಡುಗಡೆ ಸಿಗ್ತಲ್ಲಪ್ಪ ಅಂತ ಈ ಮಾತನ್ನು ಕೇಳಿದ ತಕ್ಷಣ ಎದ್ದು ನಿಂತ್ಕೊಂಡೆ. ಅವರುಗಳು ಎಲ್ಲಿ ತೋರಿಸಿದ್ರು ಆ ಕುಟೀರದೆಡೆಗೆ ನಾನು ಖುಷಿಯಿಂದ ನಡ್ಕೊಂಡು ಹೋಗ್ಬಿಟ್ಟೆ. ಅಪ್ಪ, ಏನಪ್ಪ ಇದು, ಸದ್ಯ ಬಿಡುಗಡೆ ಸಿಕ್ತಲ್ಲ ಅನ್ನೋ ಒಂದು ಋಷಿಯಿಂದ. ಕಾನನದೊಳೆಂ ಗಟಿಪಿಹ ಕಾಳ ಸಾಹಸವನೆಲ್ಲವನಿದ. ಅವಳ ಮಡಿಲೊಳೆಂ ರಮಿಸೆಂದರುಹಬೇಕು ನಾಂ ವಿವರದೊಳೆಂ. ವೃಷಭ ಕಥೆಯಂ ಪೇಳಬೇಕು ನೀಳಕಾಯನಾರೆಂ ಕೇಳಬೇಕೆಂದು ಆಲೋಚಿಸಿದನೋ. ನನ್ನಾಳ ಸ್ವಗತದಲೆಂ ವೃಷಭ ಕಥೆಯಂ ಪೇಳಬೇಕು ನೀಳಕಾಯನ್ಯಾರ ಕೇಳಬೇಕು ಎಂದಾಲೋಚಿಸಿದನೋ. ನನ್ನಾಳ ಸ್ವಗತದಲೆ ಆ ಕಾನನದಲ್ಲಿ ಏನೆಲ್ಲ ಘಟಿಸಿತು. ಇದೊಂದು ರೀತಿಯಾದ ನನ್ನ ಒಂದು ಕಾಳಸಾಹಸ, ಕಾನನದಲ್ಲಿ ಮಾಡಿರುವಂಥ ಕಾಳಸಾಹಸ. ಇದೆಲ್ಲವನ್ನು ಇಂಚಿಂಚು ಬಿಡದೆ ನನ್ನ ತಾಯಿಯ ಮಡಿಲಲ್ಲಿ ಮಲಗಿಕೊಂಡು ಅವಳಿಗೆ ನಾನು ಎಲ್ಲ ಹೇಳಬೇಕು. ಆ ವೃಷಭ ಬಂದಿದ್ದು ಹೇಗೆ, ನಾ ಕರೆಸಿದ್ದು ಹೆಂಗೆ, ಸರಿ ಆ ಒಬ್ಬ ನೀಳಕಾಯ ಬಂದು ನನಗೆ ಸಹಾಯ ಮಾಡಿದ್ನಲ್ಲ, ಮಂತ್ರ ಎಲ್ಲ ಹೇಳಿಕೊಟ್ಟು, ಅವನು ಯಾರು, ಅಮ್ಮನಿಗೆ ಖಂಡಿತ ಗೊತ್ತಿರುತ್ತೆ. ಇದನ್ನೆಲ್ಲ ಅವಳ ಹತ್ರ ಕೇಳಬೇಕು. ಈ ರೀತಿಯಾದ ಹಲವಾರು ಇಚ್ಛೆಗಳು ನನ್ನ ಮನಸ್ಸಿನ ಆಳದಲ್ಲಿ ಸಂಭವಿಸ್ತಾನೇ ಇತ್ತು. ಅದ್ರ ಜೊತೆಗೆ ನಡ್ಕೊಂಡು ನನ್ನ ಕುಟೀರಕ್ಕೆ ಹೋದೆ.